ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸರ್ ಯಾರೋ ಹೇಳ್ತಾ ಇದ್ರು, ಪ್ರಥಮ್ ದರ್ಶನ್ ಸರ್ ಹೊರಗಡೆ ಬಯಲಾದ್ಮೇಲೆ ನಿಮಗೆ ಇದೆ ಅಂದರು. ನಾವು ಒಂದೇ ಮಾತು ಹೇಳಿದೆ, ಸೀರಿಯಸ್ಲಿ ಅವ್ರು ಬೇಲಾಗಿ ಬಂದರೆ ಅವ್ರಿಗಿಂತ ಜಾಸ್ತಿ ನಾನು ಖುಷಿ ಪಡ್ತೀನಿ ಸರ್. ನನ್ನ ಚಿತ್ರರಂಗ ಗಂಟಿದ ಕಳಂಕದಿಂದ ಹೊರಗಡೆ ಬಂದ ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್. ಸೊ ನಿಮ್ಮ ಹತ್ರ ನನಗೇನು ಹೇಳಿಸ್ಕೋಬೇಕಾದ ಅಗತ್ಯ ಇಲ್ಲ ಕಂಡ್ರು. ನನಗೆ ಖುಷಿ ಇದೆ, ನನ್ನ ಚಿತ್ರರಂಗದ ಹೆಮ್ಮೆ ಅವರು ಕೂಡ. ತೂಗುದೀಪ್ ಶ್ರೀನಿವಾಸ್ ಹೆಮ್ಮೆ ಸರ್. ನಿಜ ಇಲ್ಲ, ನನ್ನ ನಟಭಯಂಕರ ಸಿನಿಮಾ ಯಾವುದದು? ತೂಗುದೀಪ್ ಶ್ರೀನಿವಾಸ್ ಅವರು ವಜ್ರಭೂಮಿ, ಅವ್ರಿಗಿರೋಂಥ ಹೆಸರು ನಟಭಯಂಕರ ಅಂತ. ಅವ್ರ ಹೆಸರು ಹೇಳ್ಕೊಂಡು ಮಾಡಿದಿನ ಮೇಲೆ ನಾನು ಯಾಕೆ ಸರ್ ಹಂಗೆ ಮಾಡೋಕ್ಕೆ ಹೋಗಲಿ? ಎರಡನೇದು ಅತಿ ಅನ್ಸೋಷ್ಟು ಮಾಡ್ಬಿಟ್ಟು ಆ ವಾರ್ನಿಂಗ್ ಇದೆಯಲ್ಲ, ನನಗೊಂದು ಫೋನ್ ಬರುತ್ತೆ. ನನ್ನ ಫೋನ್ ಹೆಂಗೆ ಗೊತ್ತಾ, ಯಾವ ಲಾಕು ಇಲ್ಲ ಸರ್. ಮೆಸೇಜ್ಗಳು ಬರ್ತಾ ಇರ್ತದೆ ನೋಡಿ, ಹಿಂಗೆ ಆಗ್ತಾ ಇರ್ತಾರೆ ನೋಡಿ, ಯಾವ ಲಾಕು ಇಟ್ಕೊಂಡಿಲ್ಲ. ಒಂದು ಸಲ ಬರೋ ಕಾಲ್ನ ಆನ್ ಮಾಡಿಟ್ರೆ ನೀವು ಟೆಲಿಕಾಸ್ಟ್ ಮಾಡೋಕ್ಕಾಗಲ್ಲ. ನಿಮ್ಗಿರೋಂಥ ವೀಕ್ಷಕರು ನಿಮ್ಮ ಚಾನಲ್ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತಾರೆ, ಟಿ ವಿ ಆಫ್ ಮಾಡಿಬಿಡ್ತಾರೆ. ಅಂತಹ ಪದಗಳು ಸಂಸ್ಕೃತದಲ್ಲಿ ಡಿಕ್ಷನರಿಲಿ, ಕನ್ನಡ ಪದಪುಂಜಗಳಲ್ಲಿ, ಪದಕೋಶದಲ್ಲಿ, ಶಬ್ದಕೋಶದಲ್ಲಿ ಸಿಗದಿರೋ ಪದಗಳೆಲ್ಲ ಬೈಕೊಂಡು ಉಪಯೋಗಿಸ್ಕೊಂಡು ಕೂತವ್ರೆ. ಅದೇ ಟೈಮು ನಿಮ್ಮ ಅಪ್ಪ ಅವ್ನು ನೋಡ್ಕೊಳ್ರು ಅಂತ ಹೇಳ್ತೀನಿ. ಕಲಾವಿದ್ರಿಗೋಸ್ಕರ ಯಾರು ಲೈಫ್ ಹಾಳು ಮಾಡ್ಕೊಂಬಿಡಿ. ನಾನು ಇನ್ನೊಂದು ಲಾಸ್ಟ್ ಹೇಳ, ನೀವು ಯಾರು ಇಷ್ಟಪಡ್ತೀರ ಕಲಾವಿದ್ರನ್ನ, ಅವ್ರನ್ನ ಅಲ್ಲಿಂದ ಇಷ್ಟಪಡಿ. ನಿಮ್ಮ ಮನೇಲಿ ಮನಸ್ಸಿನಲ್ಲಿ ಸಿನಿಮಾ ನೋಡಿ. ನೀವು ಅವನ್ನ ತಲೆ ಮೇಲೆ ಕೂರಿಸ್ಕೊಂಡ್ರೆ ಏನಾಯ್ತೆ ಗೊತ್ತಾ? ಒಂದು ಘಟನೆ ಹೇಳ್ತೀನಿ ಕೇಳಿ. 2 ದಿನಗಳ ಕಾಲ ನೀವು ಇಷ್ಟಪಡೋ ಒಬ್ಬ ನಟನ ಜೊತೆ 2 ದಿನ ಓಡಾಡ್ಬಿಟ್ರಿ, 24 ಗಂಟೆ, 2 ದಿನ 48 ಗಂಟೆ, ನಿಮ್ಮ ಜೀವನದ ಬಗ್ಗೆ ಅಸಹ್ಯ ಬಂದ್ಬಿಡುತ್ತೆ. ಇಲ್ಲದೇ ಇರೋ ನೌಟಂಕಿ ಆಟಗಳು, ಡ್ರಾಮಾ, ಡವ್ ಎಲ್ಲ ಮಾಡಿ ಜನಕ್ಕೆ ನಾವು ಯಾಮಾರಿಸ್ತೀವಿ. ಅದನ್ನು ಜನ ನಂಬ್ಕೋತಾರೆ. ಸೊ ನಮ್ಮನ್ನು ದೂರದಲ್ಲಿ ಇಷ್ಟಪಡಿ. ಹಾಯ್ ಪ್ರಥಮ್, ನಿನ್ನ ಸಿನಿಮಾ ನೋಡಿದೆ ಮೊನ್ನೆ, ಅವನು ಬಂದ, ಹಾಯ್ ಪ್ರಥಮ್ ಬಾಸ್ ಅಂದ, ಫೈಡ್ ಕಪಾಲ್ ಕೊಡಿದೆ, ಹೊಡೆದಿಟ್ಕೆ ಅಣ್ಣ ಅಂತ ಹೇಳ್ದ. ಪ್ರಥಮ್ನ ಬಾಸ್ ಅಂತ ಯಾಕಂದೆ? ನೀನು ಬಾಸ್ ಅಂದೇಟ್ಗೆ ನನಗೆ ಮದ ಇರುತ್ತೆ, ನಂಗೆ ತಲೆ ತಿರುಗುತ್ತೆ, ನಾನು ದೇವರು ಅನ್ನೋ ಭಾವನೆ ಬರುತ್ತೆ. ನಾನು 0, ನಾನು ನಿನಗೆ ಎಷ್ಟು ಕಣ್ಣು ಅಂದೆ? 2 ಅಂದ. ಮೂಗೆಷ್ಟು? 2, 1, ಮೂಗಲ್ಲಿ 2 ತೂತೋದು, ಬಾಯಿ 1, ಕೈ 2, ಕಾಲು 2. ನಿನ್ನಂಗೆ ನನಗೂ ಐತೆ ತಾನೆ, ನಿನ್ಗೆ ಹೊಟ್ಟೆಷ್ಟು ಊಟ ಮಾಡ್ತೀಯ ಅಂದೆ? ಹ್ಞೂ ಅಂದ. ನೀರು ಕುಡಿತೀಯ ಅಂದೆ? ಹ್ಞೂ ಅಂದ. ಹ್ಞೂ ಅಣ್ಣ ಅಂದ. ಇವೆಲ್ಲ ನಾನು ಮಾಡ್ತೀನಿ ಅಂದಮೇಲೆ ನಾನು ಬಾಸ್ ಹೆಂಗಾಯ್ತೀನಿ ಅಥವಾ ದೇವ್ರು ಹೆಂಗಾಯ್ತೀನಿ? ನಾನು ಸಾಮಾನ್ಯ. ನನಗೆ ತಲೆ ಮೇಲೆ ಅಹಂಕಾರ ಬರೋಂಗೆ ಮಾಡಬೇಡ. ಏನೂ ಮಾಡಿಲ್ಲ ಕಣೋ ಸಮಾಜಕ್ಕೆ ನಾನು. ಅಟ್ಲೀಸ್ಟ್ ನೀನಾದ್ರೆ ನಿಮ್ಮ ಅಪ್ಪವನ್ನು ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಎಲ್ಲ ಮಾಡ್ತಾ ಇದೆಯಾ? ನಾನು ಬರೀ ಸಿನಿಮಾ ನನ್ನ ಖುಷಿ ಮಾಡ್ಕೊತಾ ಇದ್ದೀನಿ. ನಾನು ಪ್ರಪಂಚದ ದೊಡ್ಡ ಕಳ್ಳ, ನನ್ನಿಂದ ಯಾಕೆ ಬತ್ತೀಯ ಅಂದೆ. ಇಲ್ಲ ಅಣ್ಣ, ಅದು ಅಣ್ಣ ಅಂದಲ್ಲಿ ನಿಂಗಿಂತ 2 ವರ್ಷ ದೊಡ್ಡವನಿದ್ದೀನಿ, ಆಯಿತು ಹೋಗಿ ಮನೆಗೆ ಅಂತ ಕಳಿಸ್ಕೊಟ್ಟೆ. ಬಾಸ್ ಅಂದಾಗ ಫೈಡ್ ಕಪಾಲ ಕೊಟ್ಟಿದ್ದೀನಿ ಅವನಿಗೆ. ಸರ್ ಯಾರೋ ಹೇಳ್ತಾ ಇದ್ರು, ಪ್ರಥಮ್ ದರ್ಶನ್ ಸರ್ ಹೊರಗಡೆ ಬಯಲಾದ್ಮೇಲೆ ನಿಮಗೆ ಇದೆ ಅಂದರು. ನಾವು ಒಂದೇ ಮಾತು ಹೇಳಿದೆ, ಸೀರಿಯಸ್ಲಿ ಅವ್ರು ಬೇಲಾಗಿ ಬಂದರೆ ಅವ್ರಿಗಿಂತ ಜಾಸ್ತಿ ನಾನು ಖುಷಿ ಪಡ್ತೀನಿ ಸರ್. ನನ್ನ ಚಿತ್ರರಂಗ ಗಂಟಿದ ಕಳಂಕದಿಂದ ಹೊರಗಡೆ ಬಂದ ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್. ಸೊ ನಿಮ್ಮ ಹತ್ರ ನನಗೇನು ಹೇಳಿಸ್ಕೋಬೇಕಾದ ಅಗತ್ಯ ಇಲ್ಲ ಕಂಡ್ರು. ನನಗೆ ಖುಷಿ ಇದೆ, ನನ್ನ ಚಿತ್ರರಂಗದ ಹೆಮ್ಮೆ ಅವರು ಕೂಡ. ತೂಗುದೀಪ್ ಶ್ರೀನಿವಾಸ್ ಹೆಮ್ಮೆ ಸರ್. ನಿಜ ಇಲ್ಲ, ನನ್ನ ನಟಭಯಂಕರ ಸಿನಿಮಾ ಯಾವುದದು? ತೂಗುದೀಪ್ ಶ್ರೀನಿವಾಸ್ ಅವರು ವಜ್ರಭೂಮಿ, ಅವ್ರಿಗಿರೋಂಥ ಹೆಸರು ನಟಭಯಂಕರ ಅಂತ. ಅವ್ರ ಹೆಸರು ಹೇಳ್ಕೊಂಡು ಮಾಡಿದಿನ ಮೇಲೆ ನಾನು ಯಾಕೆ ಸರ್ ಹಂಗೆ ಮಾಡೋಕ್ಕೆ ಹೋಗಲಿ? ಎರಡನೇದು ಅತಿ ಅನ್ಸೋಷ್ಟು ಮಾಡ್ಬಿಟ್ಟು ಆ ವಾರ್ನಿಂಗ್ ಇದೆಯಲ್ಲ, ನನಗೊಂದು ಫೋನ್ ಬರುತ್ತೆ. ನನ್ನ ಫೋನ್ ಹೆಂಗೆ ಗೊತ್ತಾ, ಯಾವ ಲಾಕು ಇಲ್ಲ ಸರ್. ಮೆಸೇಜ್ಗಳು ಬರ್ತಾ ಇರ್ತದೆ ನೋಡಿ, ಹಿಂಗೆ ಆಗ್ತಾ ಇರ್ತಾರೆ ನೋಡಿ, ಯಾವ ಲಾಕು ಇಟ್ಕೊಂಡಿಲ್ಲ. ಒಂದು ಸಲ ಬರೋ ಕಾಲ್ನ ಆನ್ ಮಾಡಿಟ್ರೆ ನೀವು ಟೆಲಿಕಾಸ್ಟ್ ಮಾಡೋಕ್ಕಾಗಲ್ಲ. ನಿಮ್ಗಿರೋಂಥ ವೀಕ್ಷಕರು ನಿಮ್ಮ ಚಾನಲ್ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತಾರೆ, ಟಿ ವಿ ಆಫ್ ಮಾಡಿಬಿಡ್ತಾರೆ. ಅಂತಹ ಪದಗಳು ಸಂಸ್ಕೃತದಲ್ಲಿ ಡಿಕ್ಷನರಿಲಿ, ಕನ್ನಡ ಪದಪುಂಜಗಳಲ್ಲಿ, ಪದಕೋಶದಲ್ಲಿ, ಶಬ್ದಕೋಶದಲ್ಲಿ ಸಿಗದಿರೋ ಪದಗಳೆಲ್ಲ ಬೈಕೊಂಡು ಉಪಯೋಗಿಸ್ಕೊಂಡು ಕೂತವ್ರೆ. ಅದೇ ಟೈಮು ನಿಮ್ಮ ಅಪ್ಪ ಅವ್ನು ನೋಡ್ಕೊಳ್ರು ಅಂತ ಹೇಳ್ತೀನಿ. ಕಲಾವಿದ್ರಿಗೋಸ್ಕರ ಯಾರು ಲೈಫ್ ಹಾಳು ಮಾಡ್ಕೊಂಬಿಡಿ. ನಾನು ಇನ್ನೊಂದು ಲಾಸ್ಟ್ ಹೇಳ, ನೀವು ಯಾರು ಇಷ್ಟಪಡ್ತೀರ ಕಲಾವಿದ್ರನ್ನ, ಅವ್ರನ್ನ ಅಲ್ಲಿಂದ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಇಷ್ಟಪಡಿ. ನಿಮ್ಮ ಮನೇಲಿ ಮನಸ್ಸಿನಲ್ಲಿ ಸಿನಿಮಾ ನೋಡಿ. ನೀವು ಅವನ್ನ ತಲೆ ಮೇಲೆ ಕೂರಿಸ್ಕೊಂಡ್ರೆ ಏನಾಯ್ತೆ ಗೊತ್ತಾ? ಒಂದು ಘಟನೆ ಹೇಳ್ತೀನಿ ಕೇಳಿ. 2 ದಿನಗಳ ಕಾಲ ನೀವು ಇಷ್ಟಪಡೋ ಒಬ್ಬ ನಟನ ಜೊತೆ 2 ದಿನ ಓಡಾಡ್ಬಿಟ್ರಿ, 24 ಗಂಟೆ, 2 ದಿನ 48 ಗಂಟೆ, ನಿಮ್ಮ ಜೀವನದ ಬಗ್ಗೆ ಅಸಹ್ಯ ಬಂದ್ಬಿಡುತ್ತೆ. ಇಲ್ಲದೇ ಇರೋ ನೌಟಂಕಿ ಆಟಗಳು, ಡ್ರಾಮಾ, ಡವ್ ಎಲ್ಲ ಮಾಡಿ ಜನಕ್ಕೆ ನಾವು ಯಾಮಾರಿಸ್ತೀವಿ. ಅದನ್ನು ಜನ ನಂಬ್ಕೋತಾರೆ. ಸೊ ನಮ್ಮನ್ನು ದೂರದಲ್ಲಿ ಇಷ್ಟಪಡಿ. ಹಾಯ್ ಪ್ರಥಮ್, ನಿನ್ನ ಸಿನಿಮಾ ನೋಡಿದೆ ಮೊನ್ನೆ, ಅವನು ಬಂದ, ಹಾಯ್ ಪ್ರಥಮ್ ಬಾಸ್ ಅಂದ, ಫೈಡ್ ಕಪಾಲ್ ಕೊಡಿದೆ, ಹೊಡೆದಿಟ್ಕೆ ಅಣ್ಣ ಅಂತ ಹೇಳ್ದ. ಪ್ರಥಮ್ನ ಬಾಸ್ ಅಂತ ಯಾಕಂದೆ? ನೀನು ಬಾಸ್ ಅಂದೇಟ್ಗೆ ನನಗೆ ಮದ ಇರುತ್ತೆ, ನಂಗೆ ತಲೆ ತಿರುಗುತ್ತೆ, ನಾನು ದೇವರು ಅನ್ನೋ ಭಾವನೆ ಬರುತ್ತೆ. ನಾನು 0, ನಾನು ನಿನಗೆ ಎಷ್ಟು ಕಣ್ಣು ಅಂದೆ? 2 ಅಂದ. ಮೂಗೆಷ್ಟು? 2, 1, ಮೂಗಲ್ಲಿ 2 ತೂತೋದು, ಬಾಯಿ 1, ಕೈ 2, ಕಾಲು 2. ನಿನ್ನಂಗೆ ನನಗೂ ಐತೆ ತಾನೆ, ನಿನ್ಗೆ ಹೊಟ್ಟೆಷ್ಟು ಊಟ ಮಾಡ್ತೀಯ ಅಂದೆ? ಹ್ಞೂ ಅಂದ. ನೀರು ಕುಡಿತೀಯ ಅಂದೆ? ಹ್ಞೂ ಅಂದ. ಹ್ಞೂ ಅಣ್ಣ ಅಂದ. ಇವೆಲ್ಲ ನಾನು ಮಾಡ್ತೀನಿ ಅಂದಮೇಲೆ ನಾನು ಬಾಸ್ ಹೆಂಗಾಯ್ತೀನಿ ಅಥವಾ ದೇವ್ರು ಹೆಂಗಾಯ್ತೀನಿ? ನಾನು ಸಾಮಾನ್ಯ. ನನಗೆ ತಲೆ ಮೇಲೆ ಅಹಂಕಾರ ಬರೋಂಗೆ ಮಾಡಬೇಡ. ಏನೂ ಮಾಡಿಲ್ಲ ಕಣೋ ಸಮಾಜಕ್ಕೆ ನಾನು. ಅಟ್ಲೀಸ್ಟ್ ನೀನಾದ್ರೆ ನಿಮ್ಮ ಅಪ್ಪವನ್ನು ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಎಲ್ಲ ಮಾಡ್ತಾ ಇದೆಯಾ? ನಾನು ಬರೀ ಸಿನಿಮಾ ನನ್ನ ಖುಷಿ ಮಾಡ್ಕೊತಾ ಇದ್ದೀನಿ. ನಾನು ಪ್ರಪಂಚದ ದೊಡ್ಡ ಕಳ್ಳ, ನನ್ನಿಂದ ಯಾಕೆ ಬತ್ತೀಯ ಅಂದೆ. ಇಲ್ಲ ಅಣ್ಣ, ಅದು ಅಣ್ಣ ಅಂದಲ್ಲಿ ನಿಂಗಿಂತ 2 ವರ್ಷ ದೊಡ್ಡವನಿದ್ದೀನಿ, ಆಯಿತು ಹೋಗಿ ಮನೆಗೆ ಅಂತ ಕಳಿಸ್ಕೊಟ್ಟೆ. ಬಾಸ್ ಅಂದಾಗ ಫೈಡ್ ಕಪಾಲ ಕೊಟ್ಟಿದ್ದೀನಿ ಅವನಿಗೆ.